ನಗು ಬರ್ತಾ ಇದೆ. ತಿಂತಿದ್ದೆಲ್ಲ ಸುಮ್ಮನೆ ತಿನ್ನು. ತಿನ್ನುವಾಗ ಯಾಕೆ ಹಿಂಗೆ ಕದ್ರಿ? ಇವ್ರ ಮುಂದೆ ಹೇಳ ಅದನ್ನ. ಏನು ಸೋಫಾಲ್ ಕುತ್ಕೊಂಡು ಡಿಸ್ಕಸ್ ಮಾಡಿದ್ವಲ್ಲ. ಏನು ಮಾಡ್ದು? ಕೇಳ್ಬೋದು ಬೇಡವೋ ಗೊತ್ತಿಲ್ಲ ಕವು ಕೇಳಲ್ಲ ಅಂದ್ಬಿಟ್ಟು ಕೇಳಿದ್ಯಲ್ಲ ಏನೋ. ಅದನ್ನ ಕಟ್ ಮಾಡಿ ನೆನ್ಪಾಯ್ತಾ? ಏನ್ ಮಾಡ್ದೆ ಗೊತ್ತಾ? ಕವು ನಿಂಗೇನೋ ಕೇಳ್ತೀನಿ, ಅದು ಕೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ಕೇಳು. ನಾವೇನಾದ್ರು ಗೆದ್ರೆ ಯಾವ್ದವ್ರಾಗಿರೋ ನಾನು ಕಿರ್ಸ್ತೇನೆ. ಕಿರ್ಚ ಪಾರ್ಟ್ನರ್ ತಪ್ಪು ಮಾಡಿದ್ರೆ ಸರಿ ಅನ್ನ ಹೇಳೋರು ಇರಬೇಕು. ಇಲ್ಲ ನಮ್ಮ ಸೌಂಡ್ ಮಾಡುವ ನಾವು. ಆಕ್ಚುಲಿ ಹೌದು, ಆ ಥರ ಇರಬೇಕು. ಬಟ್ ಇಲ್ವೇ ನೆಕ್ಸ್ಟ್ ಟೈಮ್ ಮಾಡೋಣ. ರಾಶಿಕನ್ ಜೊತೆ ಆಡಿ, ನಾನು ರಕ್ಷಿತನ್ ಜೊತೆ ಆಡಿ. ಅವಳು ನನ್ನ ತಂಗಿ ಆಡ್ತೀನಿ. ಹೌದು, ಇವರು ನನ್ನ ಮೋಕೆದ ಅಣ್ಣ. ನೋಡು, ನಾನು ರಕ್ಷಿತ ಬಟ್ ಮಾಲು ಅಣ್ಣ ಕೂಡ ನನ್ನ ಅಣ್ಣನೇ. ನಾನು ರಕ್ಷಿತ. ಈ ಒಂದು ಸತಿ ನಾವು ಆಟ ಆಡಿದ್ದೀವಿ, ಹೇಗ ಮಾಡಿದೀವಿ ಅಲ್ವಾ? ಈ ನಾವೇ ಅಲ್ವಾ? ಯಾವ ಕಾಯಿನ್ ಟಾಸ್ಕ್? ಈ ನಮ್ಮ ಗ್ರೂಪೇ ಚಂದ. ನಮ್ದೇ ಗ್ರೂಪ್. ಅಭಿ, ನಾನು, ನೀವು. ಚೆನ್ನಾಗಿತ್ತು. ಅವತ್ತು ಬೆಳಗ್ಗೆನೆ ನಾನು ನೀನು ಜಗಳ ಆಡಿದ್ವಿ, ನೆನಪಿದ್ಯಾ? ಅವತ್ತೇ ಜಗಳ ಆಡಿದ್ರ? ಬಟ್ ಟಾಸ್ಕ್ ಅಲ್ಲಿ ಎಂತ ಇದೇ ಆಗಲ್ಲ. ಟಾಸ್ಕಲ್ಲಿ ಅಕ್ಕ ನನ್ನ ಕಾಲು ಮುಖನೆಲ್ಲ ತುಳ್ದು ಹಾಕಿದ್ಲು. ಇವಳು ಗಿಲ್ಲಿಗೆ ಎಗ್ರೆ ಕಿಕ್ಕೆಲ್ಲ ಕೊಟ್ಲು ಅನ್ಕೋ. ಬೆಡ್ ಕೈ ಕೊಡು. ಫುಲ್ ಶುಗರ್. ಬಟ್ ಯಪ್ಪ ಎಂತ ಸೋಂಬೇರಿ ಅಂದ್ರೆ. ನಾನು ಸೋಂಬೇರಿನ? ಇಲ್ಲ, ನಾನ್ ಸೋಂಬೇರಿ. ಹೇಳು. ಹೇಳಲ್ಲ, ಅಷ್ಟಕ್ಕೆ ನಿಲ್ಸ್ತಾಳೆ. ಫೋಕಸ್ ಮಾಡ್ತಾ ಇದ್ದೀರಾ ಎಂತ ಹೇಳಲ್ಲ. ಹೇಳಿ, ಇವತ್ತು ಟಾಸ್ಕ್ ಬಗ್ಗೆ ಹೇಳಿ, ಹೆಂಗಿತ್ತಂತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡು. ಮಜಾ ಆಯ್ತು, ನ್ಯೂ ಎಕ್ಸ್ಪೀರಿಯನ್ಸ್. ಎಲ್ಲ ಟಾಸ್ಕ್ ಅಲ್ಲಿ ಒಂದೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಒಂದೊಂದು ಲೆಸನ್ ಸಿಗುತ್ತೆ. ಸೊ ರಕ್ಷಿತಾ ಅವರೇ, ನೀವು ಪೂಲ್ ಹತ್ರ ಆತರ ರಿಯಾಕ್ಟ್ ಮಾಡಿದಕ್ಕೆ ಕಾರಣ ಏನು? ಯಾಕೆ ನಿಮ್ಗೆ 10 ಸೆಕೆಂಡ್ ಪಾಸ್ ಕೊಟ್ರು? ಯಾಕೆ? ಯಾವ ಕಾರಣಕ್ಕೆ 10 ಸೆಕೆಂಡ್ ಪಾಸ್ ಸಿಕ್ತು ನಿಮ್ಗೆ? ಎಲ್ಲರಿಗೂ ಕೊಟ್ಟ ಅದು ಮಾಡಿದ್ ಎಲ್ಲರಿಗೂ ಕೊಟ್ಟ ಅಂತ ಎಲ್ಲರೂ ತಿನ್ನಲ್ಲ. ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಯಾರು? ಅಶ್ವಿನಿ. ಅಲ್ಲ, ಸೂರಜನ್ನ. ನನ್ನ ಪಗತೆ ಇಟ್ಟಿದ್ರೆ, ನೀವು ನನ್ನ ಪಗತೆ ಇಟ್ಟಿದ್ರಿ ಅವ್ರ ಜಾಗದಲ್ಲಿ ಇದ್ದಿದ್ರೆ. ನಿನ್ನೆ ಒಂದು ಮಾತಾಡುವಾಗ ಒಂದು ಕೌಂಟಿಂಗ್ ಕೊಟ್ಟಿದ್ರಲ್ವಾ, ಯಾವರಿಗೆ ತಗೊಳ್ತೀರಾ ಯಾವರಿಗೆ ತಗೊಳ್ತೀರಾ ಅಂತ. ಬೇರೆ ಅಲ್ವಾ ಇದೆ ಟಾಪಿಕ್? ಅವ್ರವ್ರದು ಎಲ್ಲರದು ಮುಂಚೆ ಅದೇ ಆಯ್ತು. ಅವ್ರ ಬಗ್ಗೆ ಅವ್ರವ್ರದ್ದು. ಈಗ ನನ್ಗೆ ಹೇಳ್ದೆ ನೀನು, ನಾನು ಹೋಗಿ ಹೇಳಿಲ್ಲ. ಇದು ನಾನೇನು ಅಂತ ತೋರ್ಸತ್ತೆ. ಅವ್ರೋಗಿ ಹೇಳಿದ್ದಾರೆ ಅಂದ್ರೆ ಅವ್ರು ಯಾವ ಥರ ಥಿಂಕ್ ಮಾಡ್ತಾರೆ, ಅವ್ರ ಮೈಂಡ್ ಸೆಟ್ ಏನು ಅಂತ ತೋರ್ಸತ್ತೆ. ಸಿಂಪಲ್. ಹಾ ಬಾಬಿ. ಹಾ ಇಲ್ಲ, ನಾವು ಅದೇ ವಿಷಯದಲ್ಲಿ ಮಾತಾಡ್ತಾ ಇದ್ದೀವಿ. ನಿನ್ನೆ ಎಲ್ಲರೂ ಮುಂದೆ ತಲೆನೇ ಕೆಡ್ಸ್ಕೋಬೇಡಮ್ಮ, ಇಟ್ಸ್ ಓಕೆ. ಐ ನೋ ಏನಾಯ್ತು ಅಂತ ನನಗೆ ಏನಾರು ಹೇಳಿದ್ನಾ? ಇಲ್ಲಿ ಕೇಳಿಸ್ಕೊ. ಫಸ್ಟ್ ಆಫ್ ಆಲ್ ಫಸ್ಟ್ ಕಾಂಪಿಟೇಷನ್. ನೀನು ಹೇಳಿದ್ರು ಪರವಾಗಿಲ್ಲ, ಒಂದಿನ ಮಾಡಲೇಬೇಕಾಗುತ್ತೆ. ನಾನು ಇದ್ದಿದ್ರೆ ನಾನು ಅಭಿನೇ ತೆಗೆದಿಡ್ತಿದ್ದು ಅಷ್ಟೇ. ಅಲ್ಲ, ಕೌಂಟಿಂಗ್ಸ್ ನಾನು ಎಲ್ಲರೂ ಮುಂಚೆನೇ ಹೇಳಿದ್ದೀನಿ. ರವಣ್ಣ ಕೂಡ ಇದ್ರು ಅಂತ. ಬಟ್ ಅವರು ಹಿಂದೆ ಹೋಗಿ ನಿಮ್ಗೆ ಹೇಳಿದ್ರಲ್ವಾ. ನಿಮಗೆ ಯಾರು ಜನ ಹಿಂದೆ ಎಲ್ಲರೂ ಇವತ್ತೆ ನಾನು ನಿಮ್ಗೆ ಯಾರ್ದು ಬಗ್ಗೆ ಒಂದು ಬ್ಯಾಕ್ ಟೀಚಿಂಗ್ ಮಾಡ್ತೀನಲ್ವಾ, ಅವರು ಮನುಷ್ಯ ನಿಮ್ಮ ವಿಚಾರ ಕೂಡ ಬೇರೆಯವರಿಗೆ ಹೇಳ್ಬೋದು. ಇದೇ ನಾನು ಸ್ಕೂಲ್ ಟೈಮಲ್ಲಿ ಗೊತ್ತಾಯ್ತು ನನಗೆ. ಯಾರು ನನ್ನಲ್ಲಿ ಬನ್ನಿ ಬೇರೆಯವರ ಚುಗ್ಲಿ ಮಾಡ್ತಾರಲ್ವಾ, ಅವರು ನನ್ನ ಕೂಡ ಚುಗ್ಲಿ ಮಾಡ್ಬೋದು ಬೇರೆಯವರು. ಕರೆಕ್ಟ್ ಕರೆಕ್ಟ್. ಇನ್ನು ಅದನ್ನ ತಲೆಗೆ ತುಂಬಾ ತಗೊಳಕ್ ಹೋಗ್ಬೇಡ. ತಲೆಗೆ ಬಿಟ್ಬಿಡು, ಮುಗೀತು. ತಪ್ಪಾಗಿ ಏನೋ ಹೇಳಿಲ್ಲ ಅಲ್ಲ, ಇಲ್ಲಿ ಏನ್ ನಡೆಯುತ್ತೆ ಅದನ್ನೇ ಹೇಳಿದ್ದು. ನಾನು ನಂಬರ್ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಈಗ ನೀನು ಒಬ್ರು ಹೇಗೆ ಅಂತ ನಿಂಗೆ ಗೊತ್ತಾಯ್ತಲ್ವಾ, ದಟ್ ಇಸ್ ಅ ಪ್ಲಸ್. ಇದು ಟಾಸ್ಕ್ ಅಂತ ಬಂದ್ರೆ ಒಬ್ರು ತೆಗ್ದು ಆಚೆ ಇಡೋದೇ ಟಾಸ್ಕ್.
ಸಿಂಪಲ್. ಮತ್ತೆ ನಾನು ರೀಸನ್ ಕೂಡ ಎಂತ ಕೊಟ್ಟಿದ್ದೀನಿ ಅಂದ್ರೆ ಅದೇ ಫಾರ್ ಎಕ್ಸಾಂಪಲ್ ಗೊತ್ತು. ಇವತ್ತು ಅವರು ಎಂತ ನಿಮ್ಗೆ ಎಂತ ರೀಸನ್ ಹೇಳಿದ್ರಾ ನಾನು ಯಾಕೆ ನಿಮ್ಗೆ ಆಚೆ ಹಾಕ್ತೀನಿ, ನೀವು ರೀಸನ್ ಕೇಳಲಿಲ್ವಾ? ಯಾಕೆ ಕೇಳಲಿಲ್ಲ? ಬೇಡ, ಸುಮ್ಮನೆ ಬಿಟ್ಟು ಟಾಪಿಕ್ ಮುಗಿದೋಯ್ತು, ಬಿಟ್ಟಾಕ. ಅಂದ್ರೆ ಅವರು ಎಂತ ಹೇಳಿದ್ದಾರೆ, ಅಲ್ಲ ಎಂತ ಒಗ್ಗರಣೆ ಹಾಕಿದ್ದಾರೆ ಅಂದ್ರೆ ನಾನು ಕ್ಲಿಯರ್ ಮಾಡ್ತೀನಿ. ಏನು ಬೇಡ, ನೆಸಿಟಿನೇ ಇಲ್ಲ. ನಿಂಗೆ ಏನಾರು ಕೇಳಿದ್ನಾ